ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿ ವೀಕ್ನ ಕ್ಲೋಸ್ ಮಾಡಿದೆ ಮಾರ್ಕೆಟು, ವೀಕಾಗಿ ಕ್ಲೋಸ್ ಮಾಡಿದೆಯಾ, ಸ್ಟ್ರಾಂಗಾಗಿ ಕ್ಲೋಸ್ ಮಾಡಿದೆಯಾ, ಜೊತೆಗೆ ಈಗ ಮನೆಯಲ್ಲಿದ್ದರೆ ಚಿನ್ನ ಅಂತ ಕೇಳುವಂಥ ಪ್ರಶ್ನೆನ ಮತ್ತೆ ಸರ್ಕಾರ ಮಾಡೋಕ್ಕೆ ಹೊರಟಿದೆ. ಇದು ಗೌರ್ಮೆಂಟ್ ಮಾನಿಟೈಸೇಷನ್ ಸ್ಕೀಮ್ನ 3ನೇ ಸಲ ಇದೆ. 2015ರಲ್ಲಿ ತಂದಿದ್ರು, ಮತ್ತೆ ಒಂದು ಸಲ ಬಂದಿದ್ರು, ಯಾವುದರಲ್ಲೂ ಪಾರ್ಟಿಸಿಪೇಷನ್ ಬಂದಿರಲಿಲ್ಲ, ಈಗ ಮತ್ತೆ ಬರ್ತಾ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಹೇಳಿ, ಬಟ್ ಇವತ್ತು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಏನು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತರ್ತಾ ಇದ್ದಾರೆ ಅಂತ. ಸೊ ನಿನ್ನೆ ನೋಡ್ತಾ ಬರೋದಾದರೆ ನಾವು ಮಿಕ್ಸ್ ಸೆಂಟಿಮೆಂಟ್ ಇತ್ತು ಮಾರ್ಕೆಟಲ್ಲಿ. ಒಂದು ತುಂಬ ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಅದಕ್ಕೆ ಕಾರಣ IT AI ರಿಲೇಟೆಡ್ ಸ್ಟಾಕ್ಸ್ಗಳೇನಿದೆ ಯು ಎಸ್ ಅಲ್ಲಿ ಅದು ಕೆಳಗಡೆ ಬೀಳ್ತಾ ಇದೆ. ಇದರಿಂದ ಸರ್ವಿಸ್ ಕಂಪ್ನಿಗಳಿಗೆ ನಾವೇನು ಒಂದು 5 ವರ್ಷದ ಲೋ ಪಾಯಿಂಟಿಗೆ ಬಂದಿದೆ ಅಂದಿದೆಯೋ ಅದು ಕಾಕತಾಳೀಯ ಅಂದಂಗೆ ನೋಡಿ. ಅದೇ ಟೈಮಲ್ಲಿ AI ಸ್ಟಾಕ್ಸ್ಗಳಲ್ಲಿ ಒಂದಿಷ್ಟು ಕರೆಕ್ಷನ್ ಆಗ್ತಾ ಇರೋದ್ರಿಂದ ಯು ಎಸ್ ಅಲ್ಲಿರುವಂತಹ IT ಸರ್ವಿಸ್ ಕಂಪ್ನಿಗಳು ಕೂಡ ಮೇಲ್ಗಡೆ ಹೋಯಿತು. ಅದು ಕಾಗ್ನಿಸೆಂಟ್ ಆಗಿರ್ಬೋದು, ಆಕ್ಸೆಂಚರ್ ಆಗಿರ್ಬೋದು, ಇನ್ಫೋಸಿಸ್ನ ADR ಆಗಿರ್ಬೋದು. ಸೊ ಅದ್ರ ಸೆಂಟಿಮೆಂಟ್ ಇಲ್ಲೂ ಕೂಡ ನಮಗೆ ಕಾಣಿಸ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಜೊತೆಗೆ ಡಾಲರ್ ವ್ಯಾಲ್ಯೂ ಆಲ್ರೆಡಿ ಜಾಸ್ತಿ ಇತ್ತು, ಅದು ಕೂಡ ಹೆಲ್ಪ್ ಆಗ್ತಾ ಇದೆ ಮಾರ್ಕೆಟಿಗೆ. ಸೊ ಒಂದು IT ಪಾಸಿಟಿವ್ ಆಗಿರುವಂಥದ್ದು ಮಾರ್ಕೆಟ್ನ ಡ್ರೈವ್ ಮಾಡ್ತಾ ಇದೆ. ಸೊ ಅದು ಶುಕ್ರವಾರನೂ ಕೂಡ ಕಂಟಿನ್ಯೂ ಆಗ್ತಾ ಹೋಯಿತು. HCL ಟೆಕ್ಕು 5.65% ಅಪ್ ಮೌಂಟ್ ಬಂದಿದೆ. ಅನಲಿಸ್ಟ್ಗಳು ಕೆಲವೊಂದು ಇವರು, ಯಾಕೆಂದರೆ US ಕಾಂಟ್ರಾಕ್ಟ್ಗಳು ಜಾಸ್ತಿ ಇರುವಂಥ ಕಂಪ್ನಿಗಳಲ್ಲಿ ಇಂಡಿಯಾದಲ್ಲಿ HCL ಒಂದು ಅಗ್ರಸ್ಥಾನದಲ್ಲಿ ನಿಲ್ತಾ ಹೋಗುತ್ತೆ. ಸುಮಾರು US ಕ್ಲೈಂಟ್ಗಳಿದೆ, ಅಂದರೆ ಯುರೋಪ್ ಕ್ಲೈಂಟ್ ಇರ್ತಾರೆ, US ಕ್ಲೈಂಟ್ ಇರ್ತಾರೆ, ಈ ಕಡೆ ಏಷ್ಯಾ ಪೆಸಿಫಿಕ್ ಕ್ಲೈಂಟ್ಗಳು ಇರ್ತಾರೆ, ಚೈನಾ, ಆಸ್ಟ್ರೇಲಿಯಾ ಆಗಿರ್ಬೋದು. ಈ ಥರ ಅಂಥ ಕಂಪ್ನಿಗಳಿಗೆ ಇವರು ಸರ್ವಿಸ್ನ ಕೊಡ್ತಾ ಇರ್ತಾರಲ್ವ. ಸೊ ಅದರಲ್ಲಿ HCL ಟೆಕ್ನ ಜಾಸ್ತಿ ಅವರ ಕ್ಲೈಂಟ್ಗಳು US ಅವರಾಗಿದ್ದಾರೆ ಅಂತ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಏನಾದರೂ ಒಂಚೂರು ಪಾಸಿಟಿವಿಟಿ ಬಂತು ಅಂದರೆ HCL ಅಲ್ಲಿ ಅದು ಮೊದಲು ಗುರುಸ್ಕೊಳ್ತಾ ಹೋಗುತ್ತೆ. ಸೊ HCL ಟೆಕ್ 5.65% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ನಿನ್ನೆ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಹಾಗೆಯೇ ಆಕ್ಸಿಸ್ ಬ್ಯಾಂಕಲ್ಲಿ 1.5%, ಮಹೀಂದ್ರಾ ಆ್ಯಂಡ್ ಮಹೀಂದ್ರದಲ್ಲಿ 1.21% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ನಿನ್ನೆಯ ಟಾಪ್ ಲೂಸರ್ಗಳಾಗಿದೆ. ಒಂದು ಪ್ರಾವಿಷನಲ್ Q1 ಅಪ್ಡೇಟ್ಸ್ ಅಂತ ಶುರುವಾಗ್ತಾ ಹೋಗುತ್ತೆ. ಇವಾಗ ನಿಮಗೆ ಗೊತ್ತಿದೆ, ಭಾರತದಲ್ಲಿ Q1 ಯಾವಾಗ ಶುರುವಾಗುತ್ತೆ? ಏಪ್ರಿಲ್ 1ರಿಂದ ನಮಗೆ ಹೊಸ ಫೈನಾನ್ಷಿಯಲ್ ಇಯರು. ಸೊ ಏಪ್ರಿಲ್ 1ರಿಂದ ಏಪ್ರಿಲ್, ಮೇ ಮತ್ತು ಜೂನು ಇದು ಒಂದು ಕ್ವಾರ್ಟರ್ ಆಗ್ತಾ ಹೋಗುತ್ತಲ್ವ. ಜೂನ್ ಎಂಡಿಗೆ ನಮಗೆ Q1 ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆದರೆ ಇವಾಗ ಒಂದಿಷ್ಟು ನೀವು ಕೇಳ್ತಾ ಹೋಗ್ತೀರಾ, Q1 ರಿಸಲ್ಟ್ಸು ಅಪ್ಡೇಟ್ ಬಂದಿದೆ, ಅದರಿಂದ ಒಂದಿಷ್ಟು ಸ್ಟಾಕ್ ಬಿದ್ದೋಗಿದೆ, ಈ ಥರ ಅಂತೆಲ್ಲ ಬರ್ತಾ ಹೋಗುತ್ತೆ. ಯಾಕಂತ ಹೇಳಿದೆ ಅಂದರೆ ನಿಫ್ಟಿ ನೆಕ್ಸ್ಟ್ 50 ನೀವು ನೋಡ್ತಾ ಬರ್ತಾರೆ, ಯೂನಿಯನ್ ಬ್ಯಾಂಕಲ್ಲಿ ನೆನ್ನೆ ಆಲ್ಮೋಸ್ಟ್ 7% ಹತ್ತಿರ 6.46% ಫಾಲ್ ಆಯಿತು. ಯಾಕೆಂದರೆ ಅವ್ರದ್ದು ಒಂದು ಪ್ರಾವಿಷನಲ್ ಆಗಿ ಎಷ್ಟು ಆಗ್ತಾ ಇದೆ Q1 ಅಲ್ಲಿ, ಏನಾಗ್ಬೋದು ಅಂತ ಒಂದು ಎಸ್ಟಿಮೇಷನ್ ಕೊಡ್ತಾ ಹೋಗ್ತಾರೆ. Q1 ಶುರುನಲ್ಲಿ ಎಸ್ ಬ್ಯಾಂಕಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಆ ಪ್ರಾವಿಷನಲ್ ಡೇಟಾ ಮೇಲೂ ಕೂಡ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಯೂನಿಯನ್ ಬ್ಯಾಂಕು 12% ಇಯರ್ ಆನ್ ಇಯರ್ ಗ್ರೋತ್ ಆಗ್ಬೋದು Q1 ಅಲ್ಲಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಕಂಪೇರ್ ಟು ಅವರ ಪಿಯರ್ಸ್, ಅಂದರೆ ಬೇರೆ ಯಾವ PSU ಬ್ಯಾಂಕ್ಗಳಿದೆ ಅದರ ಗ್ರೋತನ್ನು ಕಂಪೇರ್ ಮಾಡಿದ್ರೆ ಇದು ಹಿಂದೆ ಉಳಿತು ಅನ್ನೋ ಒಂದು ಕಾರಣದಿಂದಾಗಿ ಆ ಒಂದು ನ್ಯೂಸಿಗೆ 6.6% ಫಾಲ್ ಆಗಿದೆ. ಅದೇ ರೀತಿಯಾಗಿ ಸೀಮೆನ್ಸ್ ಎನರ್ಜಿನಲ್ಲಿ 7.55% ಫಾಲ್ ಆಯಿತು. ಹಾಗೆಯೇ CG ಪವರಲ್ಲಿ 6.97% ಆಯಿತು. ನೋಡಿ, ಕರ್ನಾಟಕದಲ್ಲೂ ಕೂಡ ಒಂದು ಪವರ್ ಇದನ್ನು ಮ್ಯಾನುಫ್ಯಾಕ್ಚರ್ ಮತ್ತು ಡಿಸ್ಟ್ರಿಬ್ಯೂಷನ್ ಎರಡೂ ಅನಿಸುತ್ತೆ, ಒಂದು ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಆಗಿತ್ತು. ಒಂದಿಷ್ಟು ರೈತರುಗಳ ಜೊತೆಗೂ ಕೂಡ ಅವರು ಪವರ್ ಡಿಸ್ಟ್ರಿಬ್ಯೂಷನ್ಗೆ ಟಾಟಾ ಪವರ್ ಜೊತೆ ಟೈಅಪ್ ಆಗೋದು ಅಂತೆಲ್ಲ ಆಗಿತ್ತು. ಅದು ಇವಾಗ ಹಿಂದೆ ಹೋಗಿದೆ ಅಂತ ಬಂದಿದೆ. ಯಾಕೆಂದರೆ ಇಲ್ಲಿ ಎಸ್ಕಾಮ್ಗಳಿರುತ್ತೆ, ಅದು ಇವಾಗ ಬೆಂಗಳೂರಲ್ಲೇ ಬೆಸ್ಕಾಮ್, ಬೆಂಗಳೂರಲ್ಲೇ ಮೆಸ್ಕಾಮ್, ಈ ಥರ ಎಲ್ಲ ಇರುತ್ತಲ್ವ. ಸೊ ಅವರು ಅದಕ್ಕೆ ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಬರ್ತಾ ಇದೆ. ಸೊ ಅದು ಕೂಡ ಒಂದಿಷ್ಟು ಪ್ರೈವೇಟೈಸೇಷನ್ ಆಗೋಕ್ಕೆ ಪವರ್ ಸೆಕ್ಟರಲ್ಲಿ ಕಷ್ಟ ಇದೆ ಅನ್ನೋ ಕಾರಣಕ್ಕೋಸ್ಕರ ರಿಯಾಕ್ಟ್ ಆಗಿರ್ಬೋದು. ಬಟ್ ಸ್ಪೆಸಿಫಿಕ್ ಆಗಿ ನಾನು CG ಪವರ್ದು ಚೆಕ್ ಮಾಡಿಲ್ಲ. ಅದೇ ರೀತಿಯಾಗಿ ಡಿಮಾರ್ಟಲ್ಲಿ 4.6%. ಸೊ ಮಿಡ್ ಕ್ಯಾಪ್ ಕಂಪ್ನಿಗಳು ಸ್ವಲ್ಪ ಫಾಲ್ನ ಎದುರಿಸಬೇಕಾಯಿತು. ಸೊ ಓವರಾಲ್ ನೀವು ನೋಡ್ತಾ ಬರೋದಾದರೂ ಕೂಡ ಐ ಥಿಂಕ್ ಮಿಡ್ ಕ್ಯಾಪ್ ನಿಫ್ಟಿ 0.19% ಫಾಲ್ ಆಯಿತು. ಬ್ಯಾಂಕ್ ನಿಫ್ಟಿದು ಏನಾಗುತ್ತೆ ಅಂದರೆ ನೋಡಿ, ಸಾಮಾನ್ಯವಾಗಿ ಡಾಲರ್ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ರುಪಿ ಎದುರು ಡಾಲರ್ ಸ್ಟ್ರೆಂತ್ ಆಗ್ತಾ ಇದೆ ಅಂತಂದರೆ ಆವಾಗ ಬ್ಯಾಂಕ್ಗಳು ಪರ್ಫಾರ್ಮ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಇಷ್ಟು ದಿನ ಬ್ಯಾಂಕು ತಂದೇ ಆದ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದಿತ್ತು. ಆದರೆ ಇವಾಗ ಯಾವಾಗ IT ಪಾಸಿಟಿವ್ ಆಯಿತು, ಬ್ಯಾಂಕ್ ಅವಾಗ ಮ್ಯೂಟ್ ಆಗ್ತಾ ಹೋಗುತ್ತೆ ಅಥವಾ ಅದನ್ನ ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗುತ್ತೆ. ಇದು ಮಾರ್ಕೆಟಲ್ಲಿ ನಡೆಯುವಂಥದ್ದು. ಸೊ IT ಮತ್ತು ಬ್ಯಾಂಕ್ ನಿಫ್ಟಿ ಡಾಲರ್ ಒಂಥರ ಇಟ್ಕೊಂಡು ಎರಡೂ ಕೂಡ ಮೇಲೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ, ಅದು ನಡೀತಾ ಇದೆ. ಅದನ್ನು ಬಿಟ್ಟರೆ ಸ್ಮಾಲ್ ಕ್ಯಾಪು ಕೂಡ ಫ್ಲಾಟ್ ಆಗಿತ್ತು, ಮಿಡ್ ಕ್ಯಾಪು ಕೂಡ ಫ್ಲಾಟ್ ಆಗಿತ್ತು. ನಿಫ್ಟಿ ಆ್ಯಕ್ಚುಲಿ ಪಾಸಿಟಿವ್ ಆಗಿತ್ತು, ಬಟ್ ಕ್ಲೋಸಿಂಗ್ ಅಂತ ನೋಡೋದಾದರೆ ನಿಮಗೆ ಸ್ವಲ್ಪ ಫ್ಲಾಟ್ ಅಂತ ಅನಿಸ್ತಾ ಇದೆ. ಅಂದರೆ 95 ಪಾಯಿಂಟ್ಗಳು ಮೇಲ್ಗಡೆ ಹೋಗಿದೆ. ಸೊ ನೋಡ್ತಾ ಬರೋಣ ನಿಫ್ಟಿ ಚಾರ್ಟ್ ಏನಾಗಿದೆ ಅಂತ. ಯಾವ ಒಂದು ಟೆರಿಟರಿನ ಬಿಟ್ಟು ಫಸ್ಟ್ ಟೈಮ್ ಕ್ಲೋಸಿಂಗ್ ಆಗಿತ್ತು ಅಂತ ನಾವು ಮಾತಾಡಿದ್ವಿ, ಅದರ ಹತ್ತಿರ ಬಂದಿದೆ. 24,086 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಈಗ 24,250 ಬ್ಯಾರಿಯರ್ನ ಮುರಿಯುತ್ತಾ ಅಂದರೆ ಅದನ್ನು ಮುರಿದು ಸಕ್ಸಸ್ಫುಲಿ, ಆದರೆ ಕೊನೆ ಟೈಮಲ್ಲಿ ಅದರ ಹತ್ತಿರ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಇವಾಗ ಮತ್ತೆ ಸೋಮವಾರಕ್ಕೆ ಪ್ರಶ್ನೆ ಇಟ್ಟಿದೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಶಾಂತ ಮಾತುಕತೆ ಅಂತ ಏನು ಹೇಳ್ತಿದ್ದಾರೆ ಅದು ಇನ್ನೂ ಸರಿಯಾಗಿ ನಿಂತಿಲ್ಲ. ಅದು ಇವರು ಅವ್ರ ಮೇಲೆ ಯುದ್ಧ ಮಾಡೋದು, ಅವ್ರ ಮೇಲೆ ಬಾಂಬ್ ಹಾಕೋದು, ಅದು ನಡೀತಾನೆ ಇದೆ. ಈಗ ರಷ್ಯಾ ಯುಕ್ರೇನ್ದು ಕೂಡ ಒಂದಿಷ್ಟು ಚೇಂಜ್ ಆಗಿತ್ತು. ಯಾಕೆ ಇದು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಪ್ಯಾಟರ್ನ್ ಅಂತ ಹೇಳ್ತೀನಿ ಅಂದರೆ, ಈ ಬ್ರೇಕ್ಔಟ್ ಅಂತ ನಾವು ಏನು ಅನ್ಕೊತಾ ಇದ್ವಿ, ಈ ಲೆವೆಲ್ ಅಂತ ಮಾತಾಡ್ತಾ ಇದ್ವಿ, ಅದ್ರ ಮೇಲ್ಗಡೆ ಈ ಥರ ಕ್ಯಾಂಡಲ್ ಬಂದಿದೆ ಅಲ್ವಾ. ಕ್ಷಮಿಸಿ, ನಾನು ಮೌಸ್ ಇಲ್ಲ, ನಾನು ಆಚೆ ಇದ್ದೀನಿ. ಸೊ ಹಾಗಾಗಿ ಇದಕ್ಕೆ ಇದು ಉಲ್ಟಾ ಆಗಿದ್ದಿದ್ರೆ, ಅಂದರೆ ಇಲ್ಲಿ ಓಪನ್ ಆಗಿ ಇಲ್ಲಿ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿ ಈ ಥರ ಪಾಸಿಟಿವ್ ಆಗಿದ್ದಿದ್ರೆ ನಾವು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಬೋದಾಗಿತ್ತು. ಬಟ್ ಇವಾಗ ಏನಾಗಿದೆ, ಉಲ್ಟಾ ಥರ, ಅಂದರೆ ಮೇಲ್ಗಡೆ ಹೈಯೆಸ್ಟ್ ಪಾಯಿಂಟಲ್ಲಿ ಓಪನ್ ಆಗಿ ದಿನ ಮುಗಿಯೋಷ್ಟೊತ್ತಿಗೆ ಲೋಯೆಸ್ಟ್ ಪಾಯಿಂಟಿಗೆ ಬಂದು ಮುಗಿಸಿದೆ ಅಲ್ವಾ ದಿನಾನ. ಹಾಗಾಗಿ ಇದಕ್ಕೆ ಫಾಲೋ ಅಪ್ ಬರಲೇಬೇಕು. ಫಾಲೋ ಅಪ್ ಅಂದರೆ ಏನು,
ಈ ಲೆವೆಲ್ನ ನಾನು ಸಪೋರ್ಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಬೌನ್ಸ್ ಆಗ್ತೀನಿ ಅಂತ ತೋರಿಸ್ತಾ ಹೋಗಬೇಕು. ವಾಪಸ್ ಇದ್ರೊಳಗಡೆ ಬರ್ತಾ ಹೋಯ್ತು ಅಂದರೆ ನೋಡಿ, ಇವಾಗ ಸತತವಾಗಿ 3 ದಿನದಿಂದ ಮೇಲ್ಗಡೆ ಹೋಗಿದ್ವಿ. ಸೊ ವಾಪಸ್ ಮತ್ತೆ ಈ ಒಂದು ಕನ್ಫ್ಯೂಷನ್ ಝೋನ್ ಒಳಗಡೆ ಬಂದಾಗೆ ಆಗುತ್ತೆ ನಿಫ್ಟಿ. ಸೊ ಆ ಕನ್ಫರ್ಮೇಷನ್ನ ನಮಗೆ ಸೋಮವಾರ ಕೊಡುತ್ತೆ ಅಂತ ಅನ್ಸುತ್ತೆ. ಡೈಲಿ ಕ್ಯಾಂಡಲಲ್ಲಿ ನೋಡೋಣಂತೆ. ಹಾಗೆಯೇ ವೀಕ್ಲಿ ಕ್ಯಾಂಡಲ್ ಅಬ್ಸರ್ವೇಷನ್ ಮಾಡೋದಾದರೆ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ನಾವಿನ್ನೂ ಇದನ್ನ ಬ್ರೇಕ್ಔಟ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದರೆ ಇಲ್ಲಿ ನಿಮಗೆ ಒಂದು ಒಳ್ಳೆ ರೈಸ್ ಆಗಿತ್ತು. 22,000 ಹತ್ತತ್ರ ಝೋನಿಗೆ ಬಂದು ಒಂದ್ಸಲ ಅಲ್ಲಿಂದ ಒಂದು ರೈಸ್ ಆಗಿತ್ತು, ತುಂಬ ಶಾರ್ಪಾಗಿ ರೈಸ್ ಬಂದಿತ್ತು. ಅದಕ್ಕೆ ಒಂದು ಚಾನಲ್ನ ಮಾಡ್ತಾ ಇತ್ತಲ್ವ, ಈ ಚಾನಲ್ನ ಮಾಡ್ತಾ ಇತ್ತು. ಆಯಿತು, ಈಗ ಚಾನಲ್ನ ಬ್ರೇಕ್ಔಟ್ ಆಗಿದೆ, ಫ್ಲಾಗ್ ಆ್ಯಂಡ್ ಪೋಲ್ ಮತ್ತೊಂದು ಏನೇ ಅಂದ್ರೂ ಇಲ್ಲಿ ಆ ಥರ ಒಂದು ಸಕ್ಸಸ್ಫುಲ್ ಆಗಿ ಒಂದು ಗ್ರೀನ್ ಆಗಿ ಈ ಥರ ಒಂದು ಕ್ಲೀನ್ ಆಗಿರುವಂಥ ಒಂದು ಮಾರಬೋಸು ಕ್ಯಾಂಡ್ಲ್ಗಳು ಇಲ್ಲಿ ಬಂದಿರುವಂಥದ್ದು ಅಥವಾ ಈ ಕ್ಯಾಂಡ್ಲು, ಈ ಥರದ್ದು ಕ್ಯಾಂಡ್ಲ್ಗಳು ಬರ್ತಾ ಇಲ್ಲ. ಪ್ರತಿ ವಾರ ಯಾವ ಥರ ಕ್ಲೋಸಿಂಗ್ ಆಗ್ತಾ ಇದೆ, ಡೋಜಿಲ್ ಆಗ್ತಾ ಇದೆ. ಅಂದರೆ ಒಂದು ಹೈ ಅಟೆಂಪ್ಟು ಮಾಡ್ತಾ ಹೋಗುತ್ತೆ, ಆದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಮಧ್ಯ ಬಂದು ಕ್ಲೋಸಿಂಗ್ ಆಗುತ್ತೆ. ಒಂದು ಲೋನು ಮಾಡುತ್ತೆ, ಅಲ್ಲಿ ಕ್ಲೋಸ್ ಆಗೋಲ್ಲ, ಮಧ್ಯ ಕ್ಲೋಸ್ ಆಗುತ್ತೆ. ಈ ಥರ ಒಂದು ಸ್ಟ್ಯಾಂಡರ್ಡ್ ಆಗಿ ಈ ಥರ ಸಣ್ಣದಾಗಿ ಒಂದು ರೈಸ್ ಆಗ್ತಾ ಇದೆ. ಸೊ ಇದು ಕೂಡ ಚೇಂಜ್ ಆಗಬೇಕು. ಜೊತೆಗೆ ವೀಕ್ಲಿ ಕ್ಯಾಂಡಲ್ ನೀವು ನೋಡ್ತಾ ಹೋದಾದರೆ ಐ ಥಿಂಕ್ 50 ಡೇ ಮೂವಿಂಗ್ ಆವರೇಜು ಗ್ರೀನ್ ಲೈನ್ ಹಾಕೊಂಡಿರೋಂಥದ್ದು ನಾನು. ಸೊ ಅದು ಅಲ್ಲೇ ಇದೆ. 50 ಡೇ ಮೂವಿಂಗ್ ಆವರೇಜ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾ ಇದೆ, ವಿಚ್ ಇಸ್ 24,400 ಲೆವೆಲು. ಹಿಸ್ಟಾರಿಕಲಿ ನೋಡೋದಾದ್ರೂ ಕೂಡ ಅದು ಒಂದು 24,400 ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ 24,400 ಇವಾಗ ಮಾರ್ಕೆಟಿಗೆ ರೆಸಿಸ್ಟೆನ್ಸ್ ಆಗಿ ಉಳಿಬೇಕು. ಹೋಪ್ಫುಲಿ ಈ ಎಕ್ಸ್ಪೈರಿಗೂ ಕೂಡ ಅದು ಅದೇ ರೀತಿ ಉಳಿಯುತ್ತೆ. ಯಾಕಂದರೆ ನೆಕ್ಸ್ಟ್ ತಲೆ ಮೇಲಿರುವಂಥ ರೆಸಿಸ್ಟೆನ್ಸ್ ಅಂದರೆ ಅದೇನೆ 24,400ರಿಂದ 450. ಅಲ್ಲಿ ನಮಗೆ ಡೈಲಿ ಕ್ಯಾಂಡಲಲ್ಲಿ 200 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ವಿಚ್ ಇಸ್ ಎ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಯಾವುದೇ ಒಂದು ಇಂಡೆಕ್ಸ್ ಅಥವಾ ಸ್ಟಾಕು ಈ ರೆಡ್ ಲೈನ್ ಏನು ಹಾಕೊಂಡಿದ್ದೀನಿ 200 ದಿನಗಳ ಒಂದು ಆವರೇಜ್ ಆಗಿರುತ್ತೆ. ಅದು ಅದಕ್ಕಿಂತ ಕೆಳಗಡೆ ಬಂದಿದೆ ಅಂದರೆ ಅದು ವ್ಯಾಲ್ಯೂ ಬೈಯಿಂಗ್ ಅಂತ ಕರಿತಾ ಹೋಗ್ತೀವಿ. ಬಟ್ ಅದನ್ನ ದಾಟೋದು ಕೂಡ ಕಷ್ಟ ಇರುತ್ತೆ, ಯಾಕಂದರೆ ಸುಮಾರು ಲಾಂಗ್ ಟರ್ಮಿಂದ ಅದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇದೆಯಲ್ಲ ನಿಫ್ಟಿ. ಸೊ ಈಗ ಅದನ್ನು ಮುರಿಬೇಕು ಅಂತಂದರೆ ಒಂದೇ ಅಟೆಂಪ್ಟಲ್ಲಿ ಮುರಿಯೋಕ್ಕಾಗೋದಿಲ್ಲ. ಇದು ಫಸ್ಟ್ ಟೈಮ್ ಅದನ್ನ ಟೆಸ್ಟ್ ಮಾಡಕ್ಕೆ ಬರ್ತಾರೆ ನೋಡಿ. ಇಲ್ಲಿ ಯಾವಾಗಿಂದ ಇಲ್ಲಿಂದ ಬಿದ್ದಿತ್ತು ಮಾರ್ಚ್ ಫೆಬ್ರವರಿ ಯುದ್ಧ ಶುರುವಾಗಿಂತ ಮುಂಚೆ ಏನು ಬಿದ್ದಿದ್ದನ್ನು ಈಗ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಕ್ಕೆ ಬರ್ತಾ ಇರೋಂಥದ್ದು. ನೋಡೋಣ ಮಾರ್ಕೆಟು ಸಾಧ್ಯ ಆಗುತ್ತೆ ಏನು ಅಂತ. ಬಟ್ ಓವರಾಲ್ ನೀವು ನೋಡ್ತಾ ಬರೋದಾದರೆ ಐ ಥಿಂಕ್ ಲಾಸ್ಟ್ 1-2 ತಿಂಗಳಿಂದ ಒಂದೇ ಝೋನಲ್ಲಿ ಇದ್ದೀವಿ. ಇದೊಂದು ಲಾಂಗ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. 24,400ರಿಂದ ನಾವು 24,400ರಿಂದ ಈ ಒಂದು 23,250 ಈ ಝೋನಲ್ಲಿ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ನು ಕೂಡ ಮಾಡಿದೆ. ಇದಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗಬೇಕು ಮಾರ್ಕೆಟು. ಸೊ ಅದರ ಮಧ್ಯದಲ್ಲಿ ಸಣ್ಣದಾಗಿ ಇಲ್ಲೊಂದು ಕೂಡ ಒಂದು 10-15 ದಿನ ಮಾಡ್ತಿರೋಂಥ ಬಸ್ ಸ್ಟ್ಯಾಂಡ್ ಕೂಡ ಇದೆ ಅಲ್ವಾ. ಸೊ ನೋಡೋಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ಸದ್ಯಕ್ಕೆ ಓಎ ಡೇಟಾನು ಕೂಡ ನೀವು ನೋಡ್ಕೊಂಬರೋದಾದರೆ 24,000ದಿಂದ 24,200ರಲ್ಲಿ ಉಳಿಸೋ ಥರ ಕಾಣಿಸ್ತಾ ಇದೆ. ಒಂದು ನಿಮಿಷ ತೋರಿಸ್ತೀನಿ. ನಮ್ಮ ಓಎ ಡೇಟಾ ಇಲ್ಲಿ ನೋಡ್ತಾ ಬರೋದಾದರೆ ನೋಡಿ, 24,000ದಲ್ಲಿ ಒಂದು ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ 24,300-400ರಲ್ಲಿ ರೆಸಿಸ್ಟೆನ್ಸ್ ಕೂಡ ಕಾಣಿಸ್ತಾ ಇದೆ. ಮ್ಯಾಕ್ಸ್ ಪೈನ್ 24,200ರಲ್ಲಿದೆ. 24,200ರಲ್ಲಿ ಸಪೋರ್ಟ್ ಆಗಿರೋ ಒಂದಿಷ್ಟು ರೆಸಿಸ್ಟೆನ್ಸ್ಗಳನ್ನು ತೊಗೊಂಡಿದ್ದಾರೆ. ಆದರೂ ಕೂಡ 24,000ದಿಂದ 24,400 ಇದು ಒಂದು ಸ್ವೀಟ್ ಸ್ಪಾಟ್ ಆಗುತ್ತೆ ನಾಡಿದ್ದಿರುವಂಥ ಎಕ್ಸ್ಪೈರಿಗೆ. ನೋಡೋಣ ಏನು ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಓವರಾಲ್ ನೋಡ್ತಾ ಬರೋದಾದರೆ 110 ಕಂಪ್ನಿಗಳು ಪಾಸಿಟಿವ್ ಆಗಿತ್ತು. ಲಾರ್ಜ್ ಅಡ್ವಾನ್ಸೇ ಜಾಸ್ತಿ ಇದೆ. ನಿಫ್ಟಿ 50ನಲ್ಲಿ F&O ಎಲಿಜಿಬಲ್ ಸ್ಟಾಕ್ಸ್ಗಳಲ್ಲಿ ರಿಯಲ್ ಎಸ್ಟೇಟ್ ಸ್ಟಾಕು ಮತ್ತೆ ಪಾಸಿಟಿವ್ ಆಗಿದೆ 2.19%. ಅದೇ ರೀತಿಗೆ PSU ಬ್ಯಾಂಕು ಥ್ಯಾಂಕ್ಸ್ ಟು ಯೂನಿಯನ್ ಬ್ಯಾಂಕು ಸೊ 1.54% ಕರೆಕ್ಷನ್ ಆಗ್ತಾ ಹೋಯ್ತಲ್ವಾ. ಹಾಗೆಯೇ ನಮ್ಮ FIDAಗಳು ನೋಡ್ಕೊಂಬರೋದಾದರೆ FIಗಳು ಬೈ ಮಾಡಿದ್ದಾರೆ 3ನೇ ತಾರೀಕು ಶುಕ್ರವಾರ ದಿನ 1,355 ಕೋಟಿ FIಗಳು ಬೈ ಮಾಡಿದ್ದಾರೆ. DIಗಳು 1,954 ಕೋಟಿನ ಸೆಲ್ ಮಾಡಿದ್ದಾರೆ. ಆದರೂ ಕೂಡ ನಮಗೆ ಸೆಕೆಂಡ್ ಹಾಫಲ್ಲೇ ಸೆಲ್ಲಿಂಗ್ ಕಾಣಿಸ್ತಾ ಹೋಯಿತು. ಕ್ಲೈಂಟ್ ಈಗಲೂ ಕೂಡ ಬುಲಿಶ್ ಆಗಿದ್ದಾರೆ. FIಗಳು ಈಗಲೂ ಕೂಡ ಸ್ಟ್ರಾಂಗ್ ಬೇರಿಶ್ ಆಗೇ ಇದ್ದಾರೆ. ಇದು ಮಾರ್ಕೆಟು ಇನ್ನು ಎಲ್ಲೂ ಸದ್ಯದಲ್ಲೇ ಹೋಗೋ ಥರದ್ದು ಲಕ್ಷಣಗಳು ಕಾಣಿಸ್ತಿಲ್ಲ ಅನ್ನೋದನ್ನು ಇದನ್ನ ಹೇಳ್ತಾ ಇದೆ. ಯಾಕೆಂದರೆ ಪ್ರೋಗಳು ಈಗಲೂ ಕೂಡ ಇಂಡಿಸಿಸಿವ್ ಆಗಿದ್ದಾರೆ. ಸೊ ಯಾವಾಗ ಪ್ರೋ ಮತ್ತು FIಗಳು ಒಂದು ಕಡೆ ಒಂದಾಗ್ತಾರೋ ಆಗ ಅದು ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ IT ಸೆಕ್ಟರ್ ನಾನು ಆಗಲೇ ಹೇಳಿದಾಗೆ ಆ ಲೆವೆಲಿಂದ ರೆಸ್ಪೆಕ್ಟ್ ಮಾಡಿದೆ. ಡೈಲಿ ಕ್ಯಾಂಡಲಲ್ಲಿ ನೋಡಿ ಇವಾಗ ಅದ್ರ ಮೇಲ್ಗಡೆ ಬಂದು ಕ್ಲೋಸ್ ಆಗೋಕ್ಕೆ ಸಾಧ್ಯ ಆಯಿತು. ವೀಕ್ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದರೆ ಇದು ಒಂದು ಪ್ರಾಪರ್ ಆಗಿರುವಂಥ ಒಂದು ಹ್ಯಾಮರ್ನ ಮಾಡಿದೆ. ಸೊ ಹ್ಯಾಮರ್ ಮಾಡಿದರೆ ಅಂದರೆ ಅರ್ಥ ಏನು, ಫುಲ್ ಪಾಸಿಟಿವ್ ಆಯಿತಾ, ಇಲ್ಲಿಂದ ಟರ್ನ್ ಓವರ್ ಆಯಿತಾ, ಹಾಗಲ್ಲ. ಆದರೆ ಈ ಲೋನ ಒಂದು ಬಿಟ್ಟು ಕೆಳಗಡೆ ಹೋಗೋ ತನಕ ಶಾರ್ಟಿಂಗ್ ಯಾರಾದರೂ ಇದ್ರಿ, ಫುಲ್ ನೆಗೆಟಿವ್ ಆಗಿದ್ರಿ ITಯಲ್ಲಿ ಅಂದರೆ ಈಗ ಅಲರ್ಟ್ ಆಗಿರಿ ಅಂತ ಹೇಳುವಂಥ ಕ್ಯಾಂಡ್ಲು. ಇದರಿಂದ ಏನಾಗ್ಬೋದು, ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು, ಇಲ್ಲೇ ಪಾಸ್ ಆಗಿ ನಿಲ್ತಾ ಹೋಗ್ಬೋದು. ಇದನ್ನು ಬಿಟ್ಟು ಕೆಳಗಡೆ ಹೋಗೋದಂತೂ ಸ್ವಲ್ಪ ಕಷ್ಟ ಇದೆ ಅನ್ನೋದನ್ನು ಇದು ಹೇಳ್ತಾ ಹೋಗುತ್ತೆ. 25,750 ಲೆವೆಲ್ನ. ಸೊ ವ್ಯಾಲ್ಯೂ ಬೈಯಿಂಗ್ ಅನ್ಸೋದವರು ವ್ಯಾಲ್ಯೂ ಬೈಯಿಂಗ್ ಅಂತ ಕನ್ಸಿಡರ್ ಕೂಡ ಮಾಡ್ತಾ ಹೋಗ್ಬೋದು. ಏಕೆಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ಗಳನ್ನು ಮಾತಾಡ್ಬೋದು ಅಂತ ಕೇಳಿದ್ರೆ ನೋಡೋಣ, ಅದಕ್ಕೆ ಹಿಸ್ಟಾರಿಕಲಿ ಸ್ಟಾಕ್ಗಳು ಯಾವುದಾದ್ರೂ ಇದ್ದರೆ ಆ ಥರ ಡೇಟಾ ಮಾತಾಡ್ತಾ ಹೋಗೋಣಂತೆ. ಸೊ ಹಾಗೆಯೇ ಗೋಲ್ಡ್ ಅಂತ ನೋಡ್ತಾ ಬರೋದಾದರೆ ನಿನ್ನೆ US ಮಾರ್ಕೆಟ್ ರಜೆ ಇತ್ತು, ಹಾಗಾಗಿ ಸೆಕೆಂಡ್ ಹಾಫಲ್ಲಿ ಐ ಥಿಂಕ್ ಟ್ರೇಡ್ ಆಗಿಲ್ಲ ಗೋಲ್ಡು ಸ್ವಲ್ಪ ಸಮಯದಿಂದ. ಸೊ ಇವತ್ತು ಏನಾಗಿದೆ, 3 ದಿನದಿಂದ ಇವಾಗ ಈ ಒಂದು 4,000 ಲೆವೆಲಿಂದ ಒಂದು ಬೌನ್ಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಈಗ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಕೂಡ ಬಂದಿದೆ ಅಲ್ವಾ. ಸೊ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂದಾಗ ನೆನಪಾಯಿತು, ಹೇಳ್ಬಿಡ್ತೀನಿ ನೋಡಿ. ಇವಾಗ SGB ಇತ್ತು. SGBನಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಾದ್ರೆ ಏನಾಗ್ತಾ ಇತ್ತು, ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೇ ಪರ್ ಗ್ರಾಮ್ ಗೋಲ್ಡಿಗೆ ನಿಮಗೆ ₹50 ಡಿಸ್ಕೌಂಟ್ ಕೊಡೋರು. 8 ವರ್ಷ ತನಕ ನೀವು ಹೋಲ್ಡ್ ಮಾಡಿ ಆಮೇಲೆ ಮಾರಿದ್ರಿ ಅಂತಂದರೆ ನಿಮಗೆ ಏನೋ ಒಂದು ಅದರದ್ದು ಗೇನ್ ಏನಾಗ್ತಾ ಇತ್ತು, ಆವಾಗ ಗೋಲ್ಡ್ ಪ್ರೈಸ್ ಏನು ಚೇಂಜ್ ಆಗಿರುತ್ತೋ ಅದಕ್ಕೆ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಬೀಳ್ತಾ ಇರಲಿಲ್ಲ. ಆದರೆ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಏನು ಹಾಕ್ತಾ ಇದ್ರು ಅದಕ್ಕೆ ಟ್ಯಾಕ್ಸ್ ಬೀಳ್ತಾ ಇತ್ತು.
ಈಗ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇದು ಮೊದಲೇ ಇತ್ತು, ಹೊಸದಾಗಿ ತಂದಿರೋದು ಅಂತಲ್ಲ, ಆದರೆ ಒಂದಿಷ್ಟು ಟರ್ಮ್ಗಳನ್ನು ಚೇಂಜ್ ಮಾಡಿದ್ದಾರೆ. ಮಿನಿಮಮ್ ಅಂದರೆ ನಿಮ್ಮ ಮನೆಯಲ್ಲಿ ಜ್ಯುವೆಲರಿನೋ, ಬಾರೋ, ಕಾಯಿನೋ ಈ ಥರದ್ದೇನೋ ಇದೆ, ನೀವು ಲಾಕರಲ್ಲಿ ಇಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ನೀವೇನು ಮಾಡ್ಬೋದು, ಇವಾಗ ಒಂದು ಆಥರೈಸ್ ಸೆಂಟರ್ಸ್ಗಳಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಜಮೆ ಮಾಡಿದ್ರಿ ಅಂತಂದರೆ ಅದನ್ನು ಕರಗಿಸ್ತಾರೆ. ನೀವು ಆಪ್ಟ್ ಮಾಡ್ಕೋಬೇಕಾದ್ರೆ ಒಂದು ಗೋಲ್ಡ್ ಸೇವಿಂಗ್ಸ್ ಅಕೌಂಟ್ ಅಂತಲೂ ಕೂಡ ಒಂದು ಓಪನ್ ಮಾಡಬೇಕಾಗ್ತಾ ಹೋಗುತ್ತೆ. ಗೋಲ್ಡ್ ಮಾನಿಟೈಸ್ ಸೇವಿಂಗ್ಸ್ ಅಕೌಂಟ್ ಅಂತ GMS ಅಂತ ಕರೀತಾರೆ, ಅದರದ್ದು GMS ಸ್ಕೀಮಲ್ಲೇ ಬರುತ್ತದು. ಸೊ ಆ ಗೋಲ್ಡ್ ಸೇವಿಂಗ್ಸ್ ಅಕೌಂಟಲ್ಲಿ ನೀವು ಔಟ್ ಮಾಡ್ಕೋಬೇಕಾದ್ರೇ ಇವಾಗ ಬ್ಯಾಂಕ್ಗಳನ್ನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ನೀವು ಹೇಳ್ತಾ ಹೋಗಬೇಕಾಗತ್ತೆ, ಏನು ನಾನು ರಿಡಮ್ಷನ್ ಅಂದರೆ ನಾನು ಇವಾಗ ಶಾರ್ಟ್ ಟರ್ಮಿಗೆ ಅಂತ ಮಾತ್ರ ಹೇಳಿದ್ದಾರೆ, ಅಂದರೆ 1 ರಿಂದ 3 ವರ್ಷ ತನಕ ನೀವು ಆ ಗೋಲ್ಡನ್ನು ಇಡ್ತಾ ಹೋಗ್ಬೋದು ಶಾರ್ಟ್ ಟರ್ಮ್ ಅಂತ. ಸೊ ಏನು ಅದನ್ನು ಅಲ್ಲಿ ಬಿಟ್ಟರೆ ಏನು ಮಾಡ್ತಾರೆ, ಫಸ್ಟ್ ಅದನ್ನು ಕ್ವಾಲಿಟಿ ಟೆಸ್ಟ್ ಮಾಡ್ತಾರೆ, ಇದು ಪ್ಯೂರಿಟಿ ಇದೆಯಾ ಇಲ್ವಾ ಅಂತ, ಅದನ್ನ ಮೆಲ್ಟ್ ಮಾಡ್ತಾರೆ. ಸೊ ಮೆಲ್ಟ್ ಮಾಡಾದಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲೇ ಕೇಳ್ತಾರೆ, ನಿಮಗೆ ಗೋಲ್ಡೇ ನಿಮಗೆ ವಾಪಸ್ ಬೇಕಾ ರಿಡಮ್ಷನ್ ಟೈಮಲ್ಲಿ, ಅಥವಾ ನಿಮಗೆ ಕ್ಯಾಶ್ ಬೇಕಾ ಅಂತ ಕೇಳ್ತಾ ಹೋಗ್ತಾರೆ. ಸೊ ನಿಮಗೆ ಗೋಲ್ಡೇ ಬೇಕು ಅಂತಂದರೆ ನೀವು ಜ್ಯುವೆಲರಿ ಹೇಗಿಟ್ಟಿರ್ತೀರೋ ಹಾಗೇ ನಿಮಗೆ ಜ್ಯುವೆಲರಿ ಸಿಗೋದಿಲ್ಲ, ಬಟ್ ಅದೇ ವೆಯ್ಟಿಂದು ಅದೇ ಪ್ಯೂರಿಟಿದು ಬೇರೆ ಗೋಲ್ಡನ್ನು ಬಾರೋ ಕಾಯಿನ ನಿಮಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಅದೇ ನೀವೇನಾದರೂ ಕ್ಯಾಶ್ ಕಾಂಪೊನೆಂಟ್ ಅಂತ ನೀವು ಆಪ್ಟ್ ಮಾಡ್ಕೊಂಡ್ರಿ ಅಂತಂದರೆ ಆವಾಗ ಏನಾಗ್ತಾ ಹೋಗುತ್ತೆ, ನಿಮಗೆ ಗೋಲ್ಡ್ ಬದಲಿಗೆ ಕ್ಯಾಶ್ ಕೊಡ್ತಾ ಹೋಗ್ತಾರೆ. ಸೊ ನಾನು ಕೇಳ್ಪಟ್ಟಾಗ ಏನಿದೆ ಅಂದರೆ ಅರೇಂಜ್ಮೆಂಟು, ನೀವು ಇವಾಗ ಯಾರಾದರೂ ಒಂದು 20 ಗ್ರಾಮ್ ಗೋಲ್ಡನ್ನು ಹೋಗಿ ಡೆಪಾಸಿಟ್ ಮಾಡಿದ್ರಿ ಅಂದರೆ ಮಿನಿಮಮ್ 10 ಗ್ರಾಮ್ ಅಂತ ಇದೆ ಡೆಪಾಸಿಟು. ಮೊದಲು ಇನ್ನೂ ಜಾಸ್ತಿ ಇತ್ತು, ಅದನ್ನ ಕಮ್ಮಿ ಮಾಡಿದ್ದಾರೆ ಇವಾಗ. ಹಾಗೆಯೇ ಮೊದಲು ಮೀಡಿಯಮ್ ಟರ್ಮು, ಲಾಂಗ್ ಟರ್ಮ್ ಅಂತಲೂ ಇಡ್ಬೋದಿತ್ತು, 5 ವರ್ಷ 10 ವರ್ಷಕ್ಕೆ ಅಂತ, ಅದನ್ನೆಲ್ಲ ತೆಗೆದುಹಾಕಿದ್ದಾರೆ ಇವಾಗ. ಈಗ ಮ್ಯಾಕ್ಸಿಮಮ್ ನೀವು 1 ರಿಂದ 3 ವರ್ಷ ಅಷ್ಟರೊಳಗಡೆ ನೀವು ಇಡ್ತಾ ಹೋಗ್ಬೋದು, ಅದೇ ಶಾರ್ಟ್ ಟೆನ್ಯೂರ್ ಅಂತ ಕರಿತಾ ಹೋಗುತ್ತೆ. ನೀವು ಒಂದು 20 ಗ್ರಾಮ್ ಗೋಲ್ಡನ್ನು ತೊಗೊಂಡೋಗಿ ಇಟ್ಟಿದ್ದೀರಾ ಅಂತಂದರೆ ಆ 20 ಗ್ರಾಮ್ ಗೋಲ್ಡನ್ನು ನೀವು ತೊಗೊಂಡೋಗಿ ಇಟ್ಟಾಗಲೇ ನೀವು ಹೇಳಬೇಕು, ನನಗೆ ಇದು ನಾನು ವಾಪಸ್ ಮೆಚುರಿಟಿ ಆದಾಗ ನಾನು ತೊಗೊಳಕ್ಕೆ ಅಂತ ಬಂದಾಗ, ರಿನ್ಯೂವಲ್ ವಿಡ್ರಾ ಮಾಡೋಕ್ಕೆ ಅಂತ ಬಂದಾಗ ನನಗೆ ಇದು ಕ್ಯಾಶಲ್ಲಿ ಬೇಕಾ ಅಥವಾ ಗೋಲ್ಡ್ ಫಾರ್ಮಲ್ಲೇ ಬೇಕಾ ಅಂತ. ಕ್ಯಾಶ್ ಫಾರ್ಮಲ್ಲೇ ಬೇಕು ಅಂತ ಹೇಳೋದಾದರೆ ಮಾತ್ರ ನಿಮಗೆ 2 ವರ್ಷ ಆದಮೇಲೆ ಗೋಲ್ಡ್ ಇನ್ನೂ ಮೇಲೆ ಹೋಗಿರ್ಬೋದಲ್ವ, ಆಗ ಆ ರೇಟಿಗೆ ಕೊಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದಿಷ್ಟು ಫೈನ್ ಪ್ರಿಂಟ್ ಬರ್ತಾ ಹೋಗುತ್ತೆ. ಯಾಕೆ ಇದು ಮೊದಲೇ ಇತ್ತಲ್ಲ, ಮತ್ತು ಇವಾಗ ಏನು ಅಂತಂದರೆ ನೋಡಿ, ಫಸ್ಟು ಮಿನಿಮಮ್ ಎಷ್ಟು ಇಡಬೇಕು ಅನ್ನೋದು ಜಾಸ್ತಿ ಇತ್ತು. ಜೊತೆಗೆ ಎಷ್ಟೊಂದು ಜನಕ್ಕೆ ಇವಾಗ ಇನ್ಹೆರಿಟೆನ್ಸ್ ಮೂಲಕ ಅಥವಾ ನಮ್ಮ ದೇಶದಲ್ಲಿ ಒಂದು 20,000 ಟನ್ನಷ್ಟು ಮನೆಯಲ್ಲಿ ಒಂದು ಜ್ಯುವೆಲರಿ ಇದೆ. ಒನ್ ಆಫ್ ದ ರಿಚೆಸ್ಟ್ ಇಂಪೋರ್ಟರ್ಸ್ ನಾವಲ್ವಾ. ಈ ಇಂಪೋರ್ಟ್ ಕಾಸ್ಟ್ನ ಕಮ್ಮಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹಾಗಾಗಿ ಏನು ಮಾಡೋದು, ಇರೋದನ್ನೇ ರೀಸೈಕಲ್ ಮಾಡೋಣ ಅಂತ ಅವ್ರದ್ದು ಉದ್ದೇಶ. ಆದರೆ ಎಷ್ಟೊಂದು ಜನಕ್ಕೆ ಪ್ರಾಪರ್ ಡಾಕ್ಯುಮೆಂಟೇಷನ್ ಕೊಟ್ಟು, ಹಾಲ್ ಮಾರ್ಕ್ ಅಂತಲೂ ಕೊಟ್ಟು ಪ್ರಾಪರಾಗಿ ಅವರು ಗೋಲ್ಡನ್ನು ಪರ್ಚೇಸ್ ಮಾಡಿರಲ್ಲ. ಅದು ತುಂಬ ಹಿಂದೆ ತೊಗೊಂಡಿರೋ ಗೋಲ್ಡ್ ಆಗಿರ್ಬೋದು, ಅಥವಾ ಕೆಲವೊಂದು ಭಾಗಗಳಲ್ಲಿ ಈಗಲೂ ಕೂಡ ಆ ಥರದ್ದು ನಡೀತಾ ಅಲ್ವಾ. ಹಾಲ್ ಮಾರ್ಕಲ್ಲೇ ಎಲ್ಲರೂ ಕೂಡ ತೊಗೊಳಲ್ಲ, ಬಟ್ ಹಾಲ್ ಮಾರ್ಕ್ ಮ್ಯಾಂಡೇಟ್ರಿ ಮಾಡಿದ್ದಾರೆ ಇವಾಗ, ಇರಲೇಬೇಕು ಅಂತ. ಸೊ ಬಟ್ ಇತ್ತೀಚೆಗೆ ಆಗಿದ್ದಂಥದ್ದು. ಸೊ ಹಿಂದೆ ಇರುವಂಥ ಗೋಲ್ಡ್ಗಳು ಅದೇ ರೀತಿ ಇರ್ತಾ ಹೋಗುತ್ತೆ. ಸೊ ಅವರಿಗೆ ಪ್ರಾಪರ್ ಡಾಕ್ಯುಮೆಂಟೇಷನ್ ಇರಲಿಲ್ಲ. ಸೊ ಜೊತೆಗೆ ಕಳ್ತನದ ಮಾಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಡೆಡಿಕೇಟೆಡ್ ಸೆಂಟರ್ಸ್ ಅಂತ ಇತ್ತು, ಅಲ್ಲಿ ಹೋಗೇ ನೀವು ಗೋಲ್ಡನ್ನ ಪ್ಯೂರಿಟಿ ಟೆಸ್ಟ್ ಮಾಡಿಸೋದಾಗಿರ್ಬೋದು, ಅದಕ್ಕೆ ಡಾಕ್ಯುಮೆಂಟೇಷನ್ ಸಬ್ಮಿಷನ್ ಮಾಡೋದಾಗಿರ್ಬೋದು, ಇದೆಲ್ಲ ಇರಬೇಕಾಗಿತ್ತು. ಆ ಕಾರಣದಿಂದ ಏನಾಗಿದೆ, ಇದೊಂದು ಸಕ್ಸಸ್ಫುಲ್ ಆಗಿಲ್ಲ. 20,000 ಟನ್ ಅಷ್ಟು ಗೋಲ್ಡನ್ನು ರೀಸರ್ಕ್ಯುಲೇಟ್ ಮಾಡ್ಬೋದು ಅಂತ ಅವ್ರಿಗಿದ್ರೂ ಕೂಡ ಅಷ್ಟೊಂದೆಲ್ಲ ಯಾರೂ ತಂದುಕೊಟ್ಟಿಲ್ಲ. ಸೊ ಈಗ ಅದನ್ನ ಇನ್ನು ಸ್ಮೂತ್ ಮಾಡೋಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಡೆಡಿಕೇಟೆಡ್ ಸೆಂಟರ್ ಜೊತೆಗೆ ಯಾವುದಾದ್ರೂ ಜ್ಯುವೆಲರ್ಸ್ಗಳಿರ್ತಾರಲ್ಲ, ಅವರು ಕೂಡ ಈ ಸ್ಕೀಮಲ್ಲಿ ಭಾಗಿಯಾಗಬಹುದು. ಅಂದರೆ ಜನ ಏನಾಗ್ತಾರೆ, ಜ್ಯುವೆಲರ್ ಶಾಪ್ ಅಂದರೆ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗ್ತಾರೆ, ಅವ್ರ ಹತ್ರ ಹೋಗಿ ಡೆಪಾಸಿಟ್ ಮಾಡಿದ್ರೆ ಜ್ಯುವೆಲರಿ ಶಾಪ್ಗಳು ನಮ್ಮ ಈ ಗೌರ್ಮೆಂಟ್ ಸ್ಕೀಮಿಗೆ, ಗೌರ್ಮೆಂಟ್ ಮಾನಿಟೈಸೇಷನ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಜನಗಳಿಗೆ ಆಕ್ಸೆಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಿನಿಮಮ್ ಡೆಪಾಸಿಟ್ ನಾನು ಆಗಲೇ ಹೇಳ್ದಂಗೆ 10 ಗ್ರಾಮಿಂದನೂ ಕೂಡ ನೀವು ಡೆಪಾಸಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. 2 ರಿಂದ 2.5% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ವಾರ್ಷಿಕವಾಗಿ. ಇದು ಟ್ಯಾಕ್ಸ್ ಫ್ರೀ ಅಂತ ಕೇಳ್ಪಟ್ಟೆ. ಹಾಗೆಯೇ ನೀವು ವಿಡ್ರಾ ಮಾಡಬೇಕಾದ್ರೆ ಏನು ತೊಗೊಂತೀರೋ ಅದು ಕೂಡ ಟ್ಯಾಕ್ಸ್ ಫ್ರೀ. ಬಟ್ ವಿಡ್ರಾ ಮಾಡಬೇಕಾದ್ರೆ ಕ್ಯಾಚ್ ಇದೆ, ಅಲ್ಲಿ ನೀವು ಗೋಲ್ಡ್ ಆಪ್ಷನ್ ತೊಗೊತಿರೋ ಅಥವಾ ಕ್ಯಾಶ್ ಆಪ್ಷನ್ ತೊಗೊತಿರೋ ಅನ್ನೋದ್ರ ಮೇಲೆ. ಗೋಲ್ಡ್ ಆಪ್ಷನ್ ತೊಗೊಂಡ್ರೆ ನೀವು 20 ಗ್ರಾಮ್ ಹೋಗಿ ಇಟ್ಟಿದ್ರಿ ಅಂತಂದರೆ ನೀವು ವಿಡ್ರಾ ಮಾಡಬೇಕಾದ್ರೂ ಕೂಡ ನಿಮಗೆ 20 ಗ್ರಾಮ್ನೇ ಕೊಡ್ತಾ ಹೋಗ್ತಾರೆ. ಅಂದರೆ ಆವಾಗಲೇ ಅವ್ರು ಕರೆಕ್ಸ್ಬಿಟ್ಟು ಆ ಥರ ಇಟ್ಟಿರ್ತಾರೆ, ನಿಮಗೆ ಈಗಿನ ಬೆಲೆನಲ್ಲಿ ಇಟ್ಕೊಳ್ಳಿ, ಗೋಲ್ಡ್ ಒಂದು ಸಿಗ್ತಾ ಹೋಗುತ್ತೆ. ಬಟ್ ನೀವು ಕ್ಯಾಶ್ ಕಾಂಪೊನೆಂಟ್ ಅಂತ ತೊಗೊಂಡಿದ್ರೆ ಈಗಿನ ಕ್ಯಾಶ್ ಪ್ರೈಸ್ ಏನಿರುತ್ತೋ ಆ ಥರ ಇರುತ್ತೆ ಅಂತಿದೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ಕೂಡ ಬ್ಯಾಂಕಿಂದ ಬ್ಯಾಂಕಿಗೆ ಚೇಂಜ್ ಆಗುತ್ತೆ. ಕೆಲವೊಂದರಲ್ಲಿ 2% ಸಿಗ್ಬೋದು, ಕೆಲವೊಂದರಲ್ಲಿ 2.25% ಸಿಗ್ಬೋದು, ಕೆಲವರಲ್ಲಿ 2.5% ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರೆ. SGBನಲ್ಲಿ ಆದರೆ ಏನಾಗಿತ್ತು, ಫಿಕ್ಸ್ 2.5% ಅಂತ ಇತ್ತು ಎಲ್ಲರಿಗೂ ಕೂಡ. ಸೊ ನೋಡೋಣ ಯಾವ ರೀತಿಯಾಗಿ ಇದಕ್ಕೆ ಜನ ಪಾರ್ಟಿಸಿಪೇಷನ್ ಮಾಡ್ತಾರೆ, ಇದರಿಂದ ಗೋಲ್ಡ್ ಪ್ರೈಸ್ ಮೇಲೆ ಯಾವ ರೀತಿಯಾದಂಥ ಒಂದು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ವಿಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೀನಿ ನಾನು. ಏನಿದೆ ಏನು ಅಂತ ಡೀಟೇಲಾಗಿ ಇವಾಗ ಏನು ಎಕ್ಸ್ಪ್ಲೇನ್ ಮಾಡೋದು ಅದನ್ನ ವಿತ್ ಪ್ರೆಸೆಂಟೇಷನಲ್ಲಿ ಮಾತಾಡೋಣ. ನೀವು ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದೇ ರೀತಿಯಾಗಿ ಕ್ರೂಡು ಅದು ಕೂಡ ನಿನ್ನೆ ರಜೆ ಇತ್ತು. ಬಟ್ 70-72 ಲೆವೆಲಲ್ಲಿ ನೋಡಿ, ಒಂದು ಅದನ್ನು ಬಿಟ್ಟು ಕೆಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಿ ಒಂದು ಬಾಟಮ್ ಔಟ್ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಕ್ರೂಡು ಒಂದು ಶಾರ್ಟ್ ಕವರಿಂಗ್ ಬರ್ಬೋದು 80 ತನಕ. ನೋಡೋಣ ಅದು ಯಾವ ವಾರ ಬರುತ್ತೆ, ಏನಾಗುತ್ತೆ ಅನ್ನೋದನ್ನು. ಆ ಥರ ಬಂತು ಅಂದರೆ ಮಾರ್ಕೆಟಿಗೆ ಮೇಲೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಆ ಥರ ಆಯಿತು ಅಂದರೆ. ಸೊ ಜೊತೆಗೆ ಸಿಲ್ವರು ಕೂಡ 62 ಆಸ್ಪಾಸಲ್ಲಿ ಲೆವೆಲಲ್ಲಿ ನಿಂತಿದೆ. ಅದೆಷ್ಟನ್ನು ಬಿಟ್ಟು ಅಂತಂದರೆ ರಿಸಲ್ಟ್ಸು ಎಲ್ಲ ಮಾತಾಡಿದ್ದೀವಿ. ಪ್ರಾವಿಷನಲ್ ರಿಸಲ್ಟ್ಸ್ ಯಾವುದು ಹತ್ತಿರದಲ್ಲಿ ಬರೋ ಥರದ್ದಿಲ್ಲ. ಅಪ್ಕಮಿಂಗ್ ಇವೆಂಟ್ಸ್ ಯಾವುದಾದ್ರೂ ಇದೆಯಾ ಅಂತ ನೋಡ್ಕೊಂಡ್ಬಿಡೋಣ ಒಂದ್ಸಲ. ಅಪ್ಕಮಿಂಗ್ ಇವೆಂಟ್ಸಲ್ಲೂ ಕೂಡ
ಸದ್ಯಕ್ಕೆ ಯಾವುದೋ ಅಪ್ಕಮಿಂಗ್ ಇವೆಂಟ್ ಇಲ್ಲ. ಹಾಗೆಯೇ CPI ಇನ್ಫ್ಲೇಷನ್, WFI ಇನ್ಫ್ಲೇಷನ್ ಡೇಟಾ ಅದು 14ನೇ ತಾರೀಕು ಬರ್ತಾ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ದಯವಿಟ್ಟು 30ನೇ ತಾರೀಕು ಒಳಗಡೆ ಫೈಲ್ ಮಾಡಿ. ITR ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಸ್ಯಾಲ್ರಿಡ್ ಪರ್ಸನ್ ಆದರೆ ಏನು ಅಂತ. ಬಟ್ ಈ ಸಲ ಇವರಿಗೆ ಏನು ITR 3 ಯಾರು F&O ಟ್ರೇಡ್ ಮಾಡಿದ್ದಾರೆ ಒಂದಿಷ್ಟು ಸ್ಪೆಸಿಫಿಕ್ ಕ್ಲಾಸ್ಗಳನ್ನು ಮಾಡಿದ್ದಾರೆ ಅಂತೆ. ನಾನು ಕೂಡ ಇನ್ನೂ ಫೈಲ್ ಮಾಡಿಲ್ಲ, ನೋಡ್ತೀನಿ ಏನೇನು ಸೆಕ್ಷನ್ಗಳು ಬಂದಿದೆ ಅಂತ. ಬಟ್ ಆದಷ್ಟು ಬೇಗ ಈ ವಾರದಲ್ಲೇ ಮುಗಿಸ್ಕೊಳ್ಳೋಣ, ಅದನ್ನ ಕೊನೆ ವಾರ ತನಕ ಇಟ್ಕೊಳೋದು ಬೇಡ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.